ಇನ್ನು ಜಾತಿ ಗಣತಿ ವರದಿಗೆ ಮಾಜಿ ಸಚಿವ ಎಚ್ ಆಂಜನೇಯ ಸ್ವಾಗತ ಕೋರಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಸಮೀಕ್ಷೆ ನಡೆಸಲಾಗಿದೆ. ಸ್ವಾಗತಿಸಿದ್ದಾರೆ ಎಚ್ ಆಂಜನೇಯ ಜಾತಿ ಗಣತಿ ವರದಿಯನ್ನು. ಸಾರ್ವಜನಿಕರಿಗೂ ಇದರ ವರದಿ ಸಿಗುವಂತಾಗಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸಿಕ್ಕಾಗ ಏನ್ ತಪ್ಪಾಗಿದೆ ಅದನ್ನ ಸರಿಪಡಿಸಬಹುದು ಅಂತ ಆಂಜನೇಯ ಹೇಳಿದರು. ಎಲ್ಲರೂ ಒಪ್ಪಬೇಕು. ಯಾವುದೇ ಜಾತಿ ಯಾರಿಗೂ ಗೊತ್ತು, ಮುಸ್ಲಿಮರು ಜಾಸ್ತಿ ಇದ್ರು ಕೇಳ್ರಿ, ನೀವು ನೋಡಿದೀರಾ ವರದಿನ? ಆಯ್ತು, ಯಾರು ಜಾಸ್ತಿ ಇದಾರೋ ಅದು ಸರ್ವೆ ಪ್ರಕಾರ ಆಗಿದೆ, ಸಮೀಕ್ಷೆ ಪ್ರಕಾರ ಆಗಿದೆ. ನಿಮ್ ಕೈ ಕಾಪಿ ಕೊಡ್ತೇವೆ, ಹೋಗಿ ಅವ್ರನ್ನ ಚೆಕ್ ಮಾಡಿ, ಸುಳ್ಳು ಬರ್ದಾರ ನಿಜ ಬರ್ದಾರ ಅಂತಂದೇಳಿ ಎಲ್ಲದನ್ನು ಕೂಡ ವೆಬ್ಸೈಟ್ಗೆ ಹಾಕಿ ಪ್ರಿಂಟ್ಔಟ್ ತಗೊಳ್ರಿ. ಯಾವ್ಯಾವ ಹಳ್ಳಿಯಲ್ಲಿ, ಯಾವ್ಯಾವ ಬೀದಿಯಲ್ಲಿ, ಯಾವ್ಯಾವ ವಾರ್ಡಿನಲ್ಲಿ, ಯಾವ್ಯಾವ ಗ್ರಾಮದಲ್ಲಿ, ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನ ಬಹಳ ನಿಖರವಾಗಿ ವೈಜ್ಞಾನಿಕವಾಗಿ ಈ ಸಮೀಕ್ಷೆಯನ್ನ ನಾನೇ ಮಂತ್ರಿಯಾಗಿ ಮಾಡಿಸಿದ್ದೇನೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಯಾರ ಬೀದಿಗೆ ಹೋಗೋ ಜನರಿಂದ ಮಾಡಿಸಿದ್ದಲ್ಲ, ಜಿಲ್ಲಾಧಿಕಾರಿಗಳು ಏನ್ರಿ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಇವರ ಉಸ್ತುವಾರಿಯಲ್ಲಿ ನಡೆದಂತ ಈ ಜಾತಿ ಗಣತಿ ವರದಿಗೆ ಕೆಲ ಸಚಿವರು ಶಾಸಕರ ಅಪಸ್ವರ ಕೇಳಿಬಂದಿದೆ. ಸ್ವಪಕ್ಷದಲ್ಲೇ ಅಪಸ್ವರ ಕೇಳಿಬಂದಿದೆ. ಒಂದ್ ವೇಳೆ ಆಕ್ಷೇಪಾರ್ಹ ಅಂಶಗಳಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ಬಳಿ ಅಂಕಿ ಅಂಶ ಇತ್ತ, ಈಗ ಕೊಟ್ಟಿದ್ದಾರೆ. ಸ್ವಾಮೀಜಿಗಳಷ್ಟೇ ಅಲ್ಲ, ಎಲ್ಲರೂ ಕೂಡ ಪರಾಮರ್ಶೆ ಮಾಡಲಿ ಅಂತ ಹೇಳಿದ್ದಾರೆ. ಡಿಕ್ಟೇಟ್ ಮಾಡಿರೋದು ಅಂತ ಹೇಳ್ತಾರೆ ಸರ್. ಬಿಜೆಪಿ ಅವ್ರಿಗೆ ಏನು ಗೊತ್ತಿದೆ? ಕಾಂತರಾಜ್ ಅವ್ರನ್ನ ಡಿಕ್ಟೇಟ್ ಮಾಡಿ ಬರ್ಸಿದ್ದಾರೆ ಅಂತ ಹೇಳ್ತಾರೆ ಸರ್. ನೋಡಿ, ಬಿಜೆಪಿ ಅವರು ಅಂದ್ರೆ ವಿರೋಧ ಪಕ್ಷದವ್ರು ಅಲ್ವೇನ್ರಿ? ವಿರೋಧ ಪಕ್ಷದವ್ರು ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾರ. ನಾವು ಅದನ್ನು ಅವರಿಂದ ನಿರೀಕ್ಷೆ ಮಾಡೋದಿಲ್ಲ. ಅವರು ಆಯ್ತು, ಮರುಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದು ಮನವರಿಕೆ ಆದರೆ ಅದನ್ನು ನೋಡ್ಬೋದು. ಈಗ ಇನ್ನೂ ಅದು ಯಾವುದು ಕೂಡ ಚಿಂತನೆ ಇಲ್ಲ.